ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಸೀಬೆಕಾಯಿಗೆ ಎಣ್ಣೆ ಹಚ್ಬಿಟ್ಟು ಏನೋ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ತೋರಿಸ್ತಿರೋ ರೆಸಿಪಿ ಬಂದು ಸೀಬೆಕಾಯಿಂದ ಹೇಗೆ ಚಟ್ನಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಸೀಬೆಕಾಯಿ ತೊಗೊಂಡು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಸ್ಟವ್ ಮೇಲೆ ಕಾಣೋ ಥರ ನೀವು ಇವಾಗ ಎಲ್ಲ ಕಡೆ ಸುಟ್ಕೋಬೇಕು. ಸೀಬೆಕಾಯಿನ ಸುಟ್ಕೋಬೇಕಿದ್ರೆ ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ತುಂಬ ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ಅಂದರೆ ಔಟರ್ ಲೇಯರ್ ಬೇಗ ಸೀದ್ದಂಗೆ ಆಗಿಬಿಡುತ್ತೆ ಆ್ಯಂಡ್ ಒಳಗಡೆ ಕ್ಲೀನಾಗಿ ಅದು ಬೆಂದಿರೋದಿಲ್ಲ. ಅದಕ್ಕೆ ನಾನು ಕೂಡ ಲೋ ಫ್ಲೇಮಲ್ಲೇ ಸುಟ್ಕೋತಾ ಇದ್ದೀನಿ. ಎಲ್ಲ ಕಡೆ ರೊಟೇಟ್ ಮಾಡ್ಕೊಂಡು ನಾನು ಸುಟ್ಕೊಂಡು ಕಂಪ್ಲೀಟ್ ಸುಟ್ಟಿದ ನಂತರ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಪ್ರೋಸೆಸ್ ನಿಮಗೆ ಒಂದು 3 to 4 ಮಿನಿಟ್ಸ್ ಅಷ್ಟು ಇಡಿಸುತ್ತೆ. ಸೀಬೆಕಾಯಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಆ್ಯಂಡ್ ಸಿ ರಿಚ್ ಆಗಿದೆ ಆ್ಯಂಡ್ ನಮ್ಮ ಸ್ಕಿನ್ ಹೆಲ್ತ್ಗೆ, ಐ ಹೆಲ್ತ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. BP ಆ್ಯಂಡ್ ಶುಗರ್ ಎರಡನ್ನೂ ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಎಲ್ಲ ಕಡೆ ಕ್ಲೀನಾಗಿ ಸುಟ್ಕೊಂಡಿದ ನಂತರ ಮೊದಲು ಅದನ್ನು ವಾಟರಲ್ಲಿ ತೊಳ್ಕೊಳ್ಳಿ. ಆವಾಗ ಬಿಸಿ ಕಮ್ಮಿ ಆಗುತ್ತೆ, ನೀವು ಕೈಯಲ್ಲಿ ಹಿಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಲ್ಲ. ವಿಡಿಯೋನಲ್ಲಿ ಕಾಣೋ ಥರ ಸಿಪ್ಪೆ ತೆಕ್ಕೊಂಡು ಅದನ್ನು ಮತ್ತೆ ತೊಳ್ಕೊಂಡು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡ್ಕೊಂಡಿರೋದೆಲ್ಲದನ್ನು ಒಂದು ಜಾರಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೀಬೆಕಾಯಿ ಚಟ್ನಿಗೆ ತುಂಬ ಐಟಮ್ಸ್ ಏನೂ ಬೇಕಾಗಲ್ಲ, ಎಲ್ಲ ಮನೆಯಲ್ಲೇ ಇರೋ ಐಟಮ್ಸಿಂದ ಆರಾಮ್ಸೆ ಇದನ್ನು ಮಾಡ್ಕೊಂಬಿಡ್ಬೋದು ಆ್ಯಂಡ್ ನಿಮಗೆ ಒಂದು 5 to 10 ಮಿನಿಟ್ಸಲ್ಲೇ ಈ ಚಟ್ನಿ ರೆಡಿ ಆಗಿಬಿಡುತ್ತೆ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೋ ಅವರಿಗೆ ಇದು ಒಂದು ಬೆಸ್ಟ್ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮಗೆ ಆ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನೀವು ಇದನ್ನು ತಿಂದಾಗ ಡೈರೆಕ್ಟಾಗಾದರೂ ನೀವು ಈ ಫ್ರೂಟ್ನ ಕನ್ಸ್ಯೂಮ್ ಮಾಡಿ ಅಥವಾ ಈ ಥರ ಚಟ್ನಿ ಮಾಡ್ಕೊಂಡಾದರೂ ತಿಂದಾಗ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 3 ರಿಂದ 4 ಮೆಣಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು 1/4 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನೆಲ್ಲನೂ ಕ್ಲೀನಾಗಿ ಫೈನ್ ಪೇಸ್ಟಾಗಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬರೀ ಸೀಬೆಕಾಯಿಂದ ಅಷ್ಟೇ ಅಲ್ಲ, ಸೀಬೆಕಾಯಿ ಎಲೆಗಳಿಂದ ಕೂಡ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಆ ಎಲೆಗಳನ್ನ ಬಿಸಿ ನೀರಿಗೆ ಹಾಕಿ ಕುದಿಸಿ ಆ ನೀರನ್ನ ನಾವು ತಲೆ ಸ್ನಾನ ಮಾಡಿದಾಗ ನಮಗೆ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್ ಎರಡೂ ಕೂಡ ಕಮ್ಮಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ರುಬ್ಬಿರೋ ಅಂತಹ ಚಟ್ನಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ತಡ್ಕ ಕೊಡಲಿಲ್ಲ ಅಂದರೆ ಫೈನಲ್ ಟಚ್ ಫಿನಿಶೇ ಆಗೋದಿಲ್ಲ. ತಡ್ಕ ಕೊಡೋಕ್ಕೋಸ್ಕರ ಒಂದು ಕಡಾಯಲ್ಲಿ 1 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಆಗಿದ ನಂತರ ಚಟ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗೇ ಬಿಡುತ್ತೆ. ಈ ಒಂದು ಚಟ್ನಿ ದೋಸೆಗಾಗಲಿ, ಚಪಾತಿಗೆ ಅಥವಾ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೀಬೆಕಾಯಿ ಸ್ವೀಟ್ ಇರೋದ್ರಿಂದ ಇದಕ್ಕೆ ಬೆಲ್ಲ ಕೂಡ ನೀವು ಸೇರಿಸೋದು ಬೇಕಾಗೋದಿಲ್ಲ. ಯಾರಿಗೆಲ್ಲ ಸ್ಪೈಸಿನೆಸ್ ತುಂಬ ಇಷ್ಟ ಆಗುತ್ತೋ ಮೆಣಸಿನ್ಕಾಯಿ 1-2 ಎಕ್ಸ್ಟ್ರಾನೇ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನಾನಿವತ್ತು ನಮ್ಮ ಮನೇಲಿ ಚಪಾತಿ ಜೊತೆ ತಿಂತಾಯಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.